ಎರಡು ಸರ್ತಿ ಬಂದಿದ್ದೆ ಇಲ್ಲಿಗೆ, ಮತ್ತು ಶ್ರೀ ನರಸಿಂಹತೀರ್ಥ ಶ್ರೀಪಾದರಾಜ ಮಠ ಏನಿದೆ ಅಲ್ಲಿ ನಾನು ಬಂದಿದ್ದೆ. ನಾನು ಯಾವಾಗಾದರೂ ಬರ್ತಾ ಇರ್ತೇನೆ ಇಲ್ಲಿ. ಇದರ ಈ ಒಂದು ದೇವಸ್ಥಾನಕ್ಕೆ ಬಂದಾಗ ಯಾವಾಗಲೂ ಒಳ್ಳೆಯದು ಆಗಿದೆ. ನಮ್ಮ ಇಬ್ಬರು ಮಕ್ಕಳು ಮದುವೆ ಆಗಿದೆ. ಅದಾದ ನಂತರ ಬಂದಿರಲಿಲ್ಲ. ಈಗ ಮತ್ತೆ ಬಂದಿದ್ದೇನೆ. ಅದು ಒಳ್ಳೇದಾಗುತ್ತದೆ, ನಮಗೆ ದೇಶಕ್ಕೆ ಹೇಳಿದ್ರೆ ಒಳ್ಳೇದಾಗಲಿ ಅಂತ ಬಂದಿದ್ದೆ. ಲೋಕಸಭೆ ಚುನಾವಣೆ ಬಂದರೆ ಇವರಿಗೆ ಡಿಮ್ಯಾಂಡ್ ಜಾಸ್ತಿ ಸರ್. ಇವರಿಗೆ ಅಲ್ಲ ಸರ್, ದೇವರ ಹತ್ರ ಏನು ಕೇಳ್ಕೊಂಡು ಏನು ಪ್ರಾರ್ಥನೆ ಮಾಡೋದು? ನಾನು ಚುನಾವಣೆಗಿಂತ ಮೊದಲು ಬಂದಿದ್ದೆ 2 ವರ್ಷದಿಂದ. ಚುನಾವಣೆಯಲ್ಲಿ ದೇಶಕ್ಕೆ ಒಳ್ಳೆಯದಾಗಿದೆ ಅಂತ ಚುನಾವಣೆಯೂ ಬರ್ತಾ ಇದೆ. ಈಗ 10 ವರ್ಷ ದೇಶಕ್ಕೆ ಭಾಳ ಒಳ್ಳೆಯದಾಗಿದೆ, ಭಾಳ ಅದ್ಭುತವಾಗಿ ದೇಶದಲ್ಲಿ ಒಂದು ಬದಲಾವಣೆ ಆಗಿದೆ. ದೇಶದ ಈ ಒಂದು ಅಭಿವೃದ್ಧಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಆ ಕೊಡುಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಕೊಡುವಂಥ ಶಕ್ತಿಯನ್ನು ದಯಪಾಲಿಸಬೇಕು ಅನ್ನುವಂಥದ್ದನ್ನು ಕೇಳಿದ್ದೆ. ಅದು ಒಂದು ಪ್ರಾರ್ಥನೆ ಇದ್ದೇ ಇದೆ ನಮ್ದು. ಯಾಕಂದ್ರೆ ದೇಶಕ್ಕೆ ಒಳ್ಳೇದಾಗಬೇಕಂದ್ರೆ ಮೋದಿಯವರು ಇರಬೇಕು. ಸರ್, ಇವತ್ತು ತಮಿಳುನಾಡು ವಿಧಾನಸಭೆಯಲ್ಲಿ ಒಂದು ಘಟನೆ ಆಗಿದೆ ಸರ್. ಅಲ್ಲಿ ಏನು ಸರ್ಕಾರ ಕೊಟ್ಟಂತಹ ಒಂದು ಭಾಷಣದ ಪ್ರತಿಯನ್ನು ರಾಜ್ಯಪಾಲರು ನಿರಾಕರಿಸ್ತಾರೆ. ನಾನು ಓದೋಕ್ಕಾಗೋದಿಲ್ಲ ಇದನ್ನು, ಯಾಕಂತಂದರೆ ಸಾಕಷ್ಟು ನೀವು ಭರವಸೆ ಕೊಟ್ಟಿದ್ದೀರಾ, ಆ ಭರವಸೆಗಳನ್ನ ಈಡೇರಿಸಿಲ್ಲ. ನನ್ನ ಬಾಯಿಂದ ನಾನು ಸುಳ್ಳು ಹೇಳಲಿಕ್ಕೆ ಆಗಲ್ಲ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಕೇಂದ್ರ ಸರ್ಕಾರದ. ಮತ್ತು ನಮ್ಮ ರಾಜ್ಯದಲ್ಲಿ ಕೂಡ ಇವತ್ತು ರಾಜ್ಯಪಾಲರೇನು ನಮ್ಮ ಸರ್ಕಾರ ಕೊಟ್ಟಂಥ ಎಲ್ಲ ಒಂದು ಭಾಷಣಕ್ಕೆ ಓದಿದ್ದಾರೆ. ಈ 5 ಒಂದು ಗ್ಯಾರಂಟಿ ಏನಿದೆ ಅದು ನಮ್ಮ ದೇಶಕ್ಕೆ ಮಾದರಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ರಾಜ್ಯಪಾಲರು ಹೇಳಿದ್ದಾರೆ. ಇದರಲ್ಲಿ ತಮಿಳುನಾಡು ರಾಜ್ಯಪಾಲರು ಯಾವ ಹಿನ್ನೆಲೆಯಲ್ಲಿ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಕೆಲವು ಸರ್ತಿ ಏನಾಗ್ತದೆ, ಸಂವಿಧಾನಕ್ಕೆ ಹೊಂದಿಕೆ ಹಾಕಲಾರದಂಥ ಮತ್ತು ಕೆಲವು ಸರ್ತಿ ಕೇಂದ್ರ ಸರ್ಕಾರ ವಿರುದ್ಧ ಟೀಕೆ ಮಾಡುವಂಥ ಕೆಲವು ಇದ್ದಾಗ ಅವರು ನಿರಾಕರಿಸಿರ್ಬೋದು. ನನಗೇನಿದೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ರಾಜ್ಯಪಾಲರು ಸಂವಿಧಾನದ ಪ್ರಕಾರವಾಗಿ ಎಲ್ಲವೂ ಸರಿ ಇದೆ, ಓದಿದ್ದಾರೆ. ಅದಕ್ಕಿಂತ ಜಾಸ್ತಿ ನನಗೆ ಸದ್ಯಕ್ಕೇನು ಮಾಹಿತಿ ಇಲ್ಲ. ಓದಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅಂದರೆ ಸಂವಿಧಾನಕವಾಗಿ ಅವ್ರು ಹೇಳಿದಂಥ ಸ್ಕೀಮ್ಗಳು ಇತ್ಯಾದಿಗಳು ಏನಿರ್ತದೆ, ಎಲ್ಲ ಗ್ಯಾರಂಟಿಗಳು ಚೆನ್ನಾಗಿದ್ದಾವೆ ಅಂತ ರಾಜ್ಯಪಾಲರು ಹೇಳೋದಂದರೆ ರಾಜ್ಯಪಾಲರ ಭಾಷಣ ಏನಿರ್ತದೆ ಅದು ರಾಜ್ಯ ಸರ್ಕಾರವೇ ಸಿದ್ಧಪಡಿಸ್ತದೆ. ಹಾಗಾಗಿ ನಮ್ಮ ರಾಜ್ಯಪಾಲರು ಓದಿದ ಭಾಷಣ ಅದು ಸರ್ಕಾರದ ಭಾಷಣ. ಅದರಲ್ಲಿ ಈ ಗ್ಯಾರಂಟಿಗಳಂತೂ ಇದರಿಂದ ಏನೇನಾಗಿದೆ ಅಂತ ಅನ್ನೋದು ಎಲ್ಲರೂ ನೋಡ್ತಾ ಇದ್ದಾರೆ. ಗ್ಯಾರಂಟಿಯಿಂದ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಆಸ್ಪತ್ರೆಯಿಂದ ಹಿಡ್ಕೊಂಡು ಔಷಧಿಯವರೆಗೆ, ರಸ್ತೆ ಹಿಡ್ಕೊಂಡು ನೀರಾವರಿಯವರೆಗೆ ಎಲ್ಲ ಕೆಲಸಗಳು ಇವತ್ತು ಬಂದಾಗಿದ್ದಾವೆ. ಅನೇಕ ಸರ್ತಿ ಕಾಂಗ್ರೆಸ್ಸಿನ MLAಗಳು ಅದರ ಬಗ್ಗೆ ಒಂದು ರೀತಿಯಲ್ಲಿ ತಕರಾರು ಎತ್ತುವಂಥ ಕೆಲಸವನ್ನು ಮಾಡಿದ್ದಾರೆ, ಕಂಪ್ಲೇಂಟ್. ಹಾಗಾಗಿ ರಾಜ್ಯದ ಸ್ಥಿತಿ ಚೆನ್ನಾಗಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಈ ಬೋಗಸ್ ಗ್ಯಾರಂಟಿಗಳ ಮೂಲಕ ಅದರ ಹೆಸರು ಹೇಳ್ತಾ ಭ್ರಷ್ಟಾಚಾರ. ಈಗ ನಿನ್ನೆ ಅವರು ಕೆಂಪಯ್ಯನವರು 40% ಸರ್ಕಾರ ಅಂತ ಪುನಃ ಆರೋಪ ಮಾಡಿದ್ದಾರೆ. ಏನು ಹೇಳ್ತೀರಿ ನೀವೀಗ? ಹಾಗಾಗಿ ಒಂದು ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ಸರ್ಕಾರ ಸರಿಯಾಗಿ ನಡೆಸ್ತಾ ಇರುವಂಥ ಮಿಸ್ಮ್ಯಾನೇಜ್ಮೆಂಟು, ಪರಸ್ಪರ ಭಿನ್ನಾಭಿಪ್ರಾಯ. ಸರ್ಕಾರದಲ್ಲಿ ತೀವ್ರವಾದಂಥ ಭಿನ್ನಾಭಿಪ್ರಾಯಗಳು, ಜಗಳಗಳಿದ್ದಾವೆ. ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳ ವಿರುದ್ಧ ಒಂದು ಬಂಡಾಯ ಎಬ್ಬಿಸುವಂಥ ಪ್ರಯತ್ನ, ಇನ್ನೊಂದು ಜನ ಉಪಮುಖ್ಯಮಂತ್ರಿಗಳು ಮಾಡಬೇಕು ಅನ್ನುವಂಥದ್ದು ಪ್ರಯತ್ನ. ಒಟ್ಟಾರೆ ಗೊಂದಲದಲ್ಲಿ ರಾಜ್ಯ ಸರ್ಕಾರ ಇದೆ. ಸುಮ್ಮನೆ ಗ್ಯಾರಂಟಿ ಅಂತ ಹೇಳ್ಕೊಳ್ತಾರೆ. ಮತ್ತು ಎಲ್ಲೋ ಕೆಲವು ಕಡೆ ನಮ್ಮ ತಪ್ಪಿನಿಂದ ಅವರು ಬಂದಿರ್ಬೋದು, ಹೊರತಾಗಿ ಗ್ಯಾರಂಟಿಯಿಂದ ಬಂದಿದ್ದಾರೆ ಅನ್ನೋಂಥ ಭ್ರಮೆಯಲ್ಲಿ ಅವರು ಇದ್ದಾರೆ. ಗ್ಯಾರಂಟಿ ಇದಕ್ಕಿಂತ ಅವ್ರು ದೊಡ್ಡ ಗ್ಯಾರಂಟಿ ಕೊಡ್ತಾರೆ. ರಾಜಸ್ಥಾನದಲ್ಲಿ ನಾನು ರಾಜಸ್ಥಾನದ ಉಸ್ತುವಾರಿಯಾಗಿದ್ದೆ. 6-7 ತಿಂಗಳು ರಾಜಸ್ಥಾನದಲ್ಲಿದ್ದೆ. ಯಾಕೆ ಬರಲಿಲ್ಲ? ಅವ್ರು ಸರ್ಕಾರದಲ್ಲೇ ಇದ್ದು ನಾವು ಇವತ್ತಿನಿಂದನೇ ಶುರು ಮಾಡ್ತೀವಿ ಅಂತ ಹೇಳಿದ್ರು, ಆದರೂ ಬರಲಿಲ್ಲ. ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹೇಳಿ ಇವರೇನು ಗರಿಬೆ ಹಠಾವ್ ಅಂತ ಹೇಳಿದ್ರೆ ಇವತ್ತಿಗೂ ಗರಿಬೆ ಹಠಾವಾಗಿ ಈಗ ಮೋದಿಯವರು ಬಂದ ನಂತರ ಹಂತವಾಗಿ ಬಡತನ ನಿರ್ಮೂಲನೆ ಆಗ್ತದೆ. ಗರಿಬೆ ಹಠಾವ್ ಅಂದರೆ ಬಡತನ ನಿರ್ಮೂಲನೆ ಆಗಿಲ್ಲ. ಕಾಂಗ್ರೆಸ್ ಪಾರ್ಟಿ ಅಂದರೆ ಸುಳ್ಳು ಅಂದರೆ ಕಾಂಗ್ರೆಸ್ ಪಾರ್ಟಿ. ಸರ್, ಕೇಂದ್ರ ಸರ್ಕಾರ ಇವಾಗಲೂ ತಾರತಮ್ಯ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಪ್ರತಿಪಾದನೆ ಮಾಡ್ತಾನೆ ಇದ್ದಾರೆ ಸರ್. ಬೇಕಾದ್ರೆ ಆಲ್ರೆಡಿ ಬೆಳಿಗ್ಗೆ ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ರಿಯಾಕ್ಷನ್ ಕೊಟ್ಟಿದ್ದೇನೆ. ನಾವು ಇದ್ರ ಬಗ್ಗೆ ಮೊನ್ನೆ ಅತ್ಯಂತ ವಿಸ್ತೃತವಾಗಿ 2,61,000 ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ ನಮ್ಮ 10 ವರ್ಷದಲ್ಲಿ ಕೊಟ್ಟಿದ್ದೀವಿ. 9 ವರ್ಷದಲ್ಲಿ ಕಾಂಗ್ರೆಸ್ ಪಾರ್ಟಿಯ UPAದ 10 ವರ್ಷದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ 60,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, 60,000 crores.
60,000 ಕೋಟಿ ಕೊಟ್ಟಿದ್ದಾರೆ UPA ಕಾಲದಲ್ಲಿ. ನಮ್ಮ ಕಾಲದಲ್ಲಿ 2,60,000 ಇನ್ನು 18,000 ಕೋಟಿ ನಾವು ಕೊಡಬೇಕೀಗ, ಕೊಡೋದಿದೆ ಈಗ ಮಾರ್ಚ್ವರೆಗೆ ಕೊಡ್ತೀವಿ. 2,80,000 ಕೋಟಿ ನಮ್ಮ ಕಾಲದಲ್ಲಿ, ಅವ್ರ ಕಾಲದಲ್ಲಿ 60,000 ಕೋಟಿ, 256% ಜಾಸ್ತಿ ಆಗಿದೆ. ಅದೇ ರೀತಿ ಗ್ರ್ಯಾಂಟಿನ್ ಏಡ್ 80,000 ಕೋಟಿ ಕೊಡ್ತಾಯಿದ್ರು ಅವ್ರ ಕಾಲದಲ್ಲಿ. ಈಗ ನಾವು 2,52,000 ಕೋಟಿ ಕೊಟ್ಟಿದ್ದೀವಿ. ಬಜೆಟ್ ಗಾತ್ರ ಜಾಸ್ತಿ ಆಗಿದೆ ಅಲ್ಲ, ಬಜೆಟ್ ಗಾತ್ರ ಜಾಸ್ತಿ ಆದರೆ ನಾವು ಇದರ ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡಿದ್ದೇವೆ. ಮತ್ತು ಬಜೆಟ್ ಗಾತ್ರ ಇನ್ಕ್ರೀಸ್ ಆದರೂ ಹೋದ ಒಂದು ಬಜೆಟ್ ಗಾತ್ರ ಯಾವ ಕಾರಣದಿಂದ ಇನ್ಕ್ರೀಸ್ ಆಯಿತು? ನಿಮ್ಮ ಕಾಲದಲ್ಲಿ ಬಜೆಟ್ ಗಾತ್ರ ಇನ್ಕ್ರೀಸ್, ಈಗ ನರೇಂದ್ರ ಮೋದಿ ಬಜೆಟ್ ಗಾತ್ರ ಇನ್ಕ್ರೀಸ್ ಮಾಡಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ GST ಕಲೆಕ್ಟ್ ಮಾಡಿ ಎಲ್ಲವನ್ನು ಕೊಟ್ಟಿದ್ದಾರೆ. ಅದನ್ನು ಒಪ್ಕೋಬೇಕಲ್ಲ ನೀವು. ಹೌದು, ಇವರ ಕಾರಣದಿಂದ ದೇಶದಲ್ಲಿ ಸಮೃದ್ಧಿ ಆಯಿತು, ಸಮೃದ್ಧಿಯಿಂದ ಕೊಟ್ಟಿದ್ದಾರೆ ಅಂತ ಯಾಕೆ ಗೊತ್ತಾಯಿಲ್ಲ ಅಂದರೆ, ತಿನ್ನೋದಕ್ಕೆ ನಾನು ಏನಾದರೂ ಯುದ್ಧ ಮಾಡೋದಿದ್ದರೆ ಅದಕ್ಕೆ ನೀವು ಹೋಗ್ರಿ ಅಂತ ನಾವು ಪ್ರವೃತ್ತಿ ನಾನು ಇದ್ದಿದ್ದು. ಯಾವ ಕಾಲದಲ್ಲಿ ಇದ್ದೀರಿ ಸಿದ್ದರಾಮಯ್ಯನವರು? ಹಾಗಾಗಿ ಸುಳ್ಳು ಹೇಳ್ತಾ ಇದ್ದಾರೆ. ಮತ್ತು ಪ್ಲ್ಯಾನಿಂಗ್ ಕಮಿಷನ್ನು, ಪ್ರತಿ ಪ್ಲ್ಯಾನಿಂಗ್ ಕಮಿಷನ್ ಏನಿರ್ತದೆ, ಫೈನಾನ್ಸ್ ಕಮಿಷನ್ನು, ಪ್ರತಿ ಫೈನಾನ್ಸ್ ಕಮಿಷನ್ನು ಅದಕ್ಕೆ ಅದರದ್ದೇ ಆದಂಥ ಟರ್ಮ್ಸ್ ಆ್ಯಂಡ್ ರೆಫರೆನ್ಸ್ ಇರ್ತದೆ. ಅದು ಅದೇ ಎಲ್ಲ ರಾಜ್ಯಗಳ ಜೊತೆಗೆ ಚರ್ಚೆ ಮಾಡ್ತದೆ. ಇದು ಈಗ ನಡೀತಾ ಇರೋದು 2021ರಿಂದ 25-26ವರೆಗೆ. ಈಗ ಮುಂದಿನ ಫೈನಾನ್ಸ್ ಕಮಿಷನ್ ನಡೀತಾ ಇದೆ. ನಿಮ್ದೇನು ಡಿಫಿಕಲ್ಟಿ ಇದೆ ಅಲ್ಲಿ ಹೋಗ್ರಿ ಹೇಳ್ರಿ. ಹಿಂದೆ UPA ಕಾಲದಲ್ಲಿ ನಿಮ್ಗೆ ಎಷ್ಟು ದುಡ್ಡು ಬರ್ತಾಯಿತ್ತು, ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗ್ತಿತ್ತು ಅದನ್ನೂ ಕೊಡ್ರಿ ನೀವು. ಕರ್ನಾಟಕದಲ್ಲಿ CST ಎಷ್ಟು ಕಲೆಕ್ಟ್ ಆಯ್ತು, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಎಷ್ಟು ಕಲೆಕ್ಷನ್ ಆಗ್ತಾಯಿತ್ತು, ಸೆಂಟ್ರಲ್ ಎಕ್ಸೈಸ್ ಕರ್ನಾಟಕದ ಮೂಲಕದ್ದು ಎಷ್ಟು ಕೊಡ್ತಾಯಿದ್ರಿ. ಈಗ ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಡ್ತಾ ಇದ್ದಲ್ಲ. ಅವಾಗ UPAದಲ್ಲಿ 80,000 ಕೋಟಿ ಅಂತಂದರೆ ಅವತ್ತಿನ ಸೆಂಟ್ರಲ್ ಎಕ್ಸೈಸು, ಅವತ್ತಿನ CST ಪ್ರಕಾರ ಕನಿಷ್ಠ ಪಕ್ಷ 1,50,000 ಕೋಟಿ ರೂಪಾಯಿ ಕೊಡಬೇಕಾಗಿತ್ತು. ಯಾಕೆ ಕೊಡಲಿಲ್ಲ? ಸುಳ್ಳು ಹೇಳೋದು ಕಾಂಗ್ರೆಸ್ಸಿನ ಒಂದು ದುರಭ್ಯಾಸ ಆಗಿದೆ. ಪ್ಲಾನಿಂಗ್ ಕಮಿಷನ್ನು ಹೆಚ್ಚಿನ ಒಂದು ವಿಶೇಷವಾದಂಥ ಅನುದಾನವನ್ನು ಕೊಡ್ಲಿಕ್ಕೆ ಕರ್ನಾಟಕಕ್ಕೆ ಎಲ್ಲಿ ರೆಕಮೆಂಡೇಶನ್ ತೋರಿಸ್ ಅಂತ ಹೇಳ್ರಿ ಸಿದ್ದರಾಮಯ್ಯವ್ರಿಗೆ. ಸುಳ್ಳು ಹೇಳಲಿಕ್ಕೆ ಒಂದು ಮಿತಿ ಬೇಡವಾ ಇವರಿಗೆ? ಜಿಲ್ಲೆಗೆ KGF ಲೀಸ್ ನೆಕ್ಸ್ಟು ಸೆಂಟ್ರಲ್ ಗೌರ್ಮೆಂಟ್ ಅದು KGFದ್ದು ಲೀಸು ಅದನ್ನು ರಿನ್ಯೂ ಮಾಡೋದಕ್ಕೆ ಈಗಾಗಲೇ ನಾವು ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ ಜೊತೆ ಕೂಡಿ ಮಾಡ್ತಾ ಇದ್ದೇವೆ. ಅದು ಲೀಸ್ ಆಗ್ತಾ ಇದ್ದಂಗೆ ಅದೇನಲ್ಲಿ ಲಂಪ್ಸ್ ಬಿದ್ದಿದೆ. ಅದರಲ್ಲಿ ಕೂಡ ಈಗ ಹೊಸ ಟೆಕ್ನಾಲಜಿ ಪ್ರಕಾರ ಅದನ್ನು ಚಿನ್ನವನ್ನು ತೆಗಿಬೋದು ಅನ್ನುವಂಥದ್ದು ಒಂದು ಅಂದಾಜಿದೆ. ಆ ಲಂಪ್ಸನ್ನು ಒಂದು ಸರ್ತಿ ನಾವು ಆಕ್ಷನ್ ಮಾಡಿದರೆ ಉಳಿದ ಜಾಗವನ್ನು ನಾವು ಮಾನಿಟೈಸೇಷನ್ದಲ್ಲಿ ಕರ್ನಾಟಕ ಸರ್ಕಾರಕ್ಕೂ ಅಥವಾ ಬೇರೆ ಇನ್ನೇನಾದರೂ ಇದಕ್ಕೆ ನಾವು ಕೊಡೋಕ್ಕೆ ಸಿದ್ಧ. ಮತ್ತೆ ತೆಗೆಯುವಂಥ ಯಾವುದೇ ಅಲ್ಲಿ ಚಿನ್ನ ಆ ಪ್ರಮಾಣದಲ್ಲಿ ಚಿನ್ನ ಇಲ್ಲ. ಈಗ ನಾವು ಅದನ್ನು ಎಕ್ಸ್ಪ್ಲೋರೇಷನ್ನು ನಾವು ಮಾಡಿಸಿದ್ದೀವಿ. ಅಲ್ಲಿ ಚಿನ್ನ ಇಲ್ಲ. ಅಲ್ಲಿ ಇರೋದಿನ ಲಂಪ್ಸ್ದಲ್ಲಿ ಭಾಳ ಕಮ್ಮಿ ಪ್ರಮಾಣದಲ್ಲಿದೆ. ಬಟ್ ನಾವು ಇಟ್ ಈಸ್ ಬಿಕಮಿಂಗ್ ವಯಬಲ್ ಅನ್ನುವಂಥದ್ದು ಒಂದು ರಿಪೋರ್ಟ್ ಬಂದಿದೆ. ಅದಕ್ಕೆ ನಾವು ಅದನ್ನು ಮಾಡ್ತೇವೆ. ಸರ್, ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಅವರ ಜಾತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರು ಹಿಂದುಳಿದ ವರ್ಗಕ್ಕೆ ಸೇರಿದ್ದೇ ಅಲ್ಲ, ಅವರು ಬೇಕು ಅಂತೇಳಿ ಅವ್ರನ್ನ ಸೇರ್ಪಡೆ ಮಾಡಿದ್ದಾರೆ ಅಂತ. ಈ ಟೈಮಲ್ಲಿ ಯಾಕೆ ರಾಹುಲ್ ಗಾಂಧಿ ಅವರಿಗೆ ಬುದ್ಧಿಲ್ಲ, ಭಾಳ ಸ್ಪಷ್ಟವಾಗಿ ಹೇಳಬೇಕಂದ್ರೆ. ಯಾಕಂದ್ರೆ ರಾಹುಲ್ ಗಾಂಧಿಗೆ ಆಲ್ರೆಡಿ ಅವರು ಹಿಂದೆ ಇದೇ ಮೋದಿಯವರ ಜಾತಿಯ ಬಗ್ಗೆ ಮಾತನಾಡಿ, ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿ ಅವರಿಗೆ 2 ವರ್ಷ ಶಿಕ್ಷೆ ಆಗಿದೆ. ಈಗ ಅನೇಕ ದಶಕಗಳಿಂದ ಅದು OBC ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದು OBC ಜಾತಿಗೆ ಸೇರಿದ್ದಾರೆ. ಸುಮಾರು 30-40 ವರ್ಷದ ಹಿಂದೆ ಮೋದಿಯವರು ಪ್ರಧಾನಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಎಲ್ಲ ಸೇರಿ 20 ವರ್ಷ ಆಗಿದೆ. ಹೀಗಾಗಿ ರಾಹುಲ್ ಗಾಂಧಿಯವರಿಗೆ ಯಾರೋ ಬರೆದು ಕೊಡ್ತಾರೆ, ಅದನ್ನೇ ಹೇಳ್ತಾನೆ ಇರ್ತಾರೆ. ಅವ್ರು ಹೊಸದು ಬರೆದು ಕೊಡುವವರೆಗೆ ಅದನ್ನೇ ಹೇಳ್ತಾನೆ ಇರ್ತಾರೆ. ಹೀಗಾಗಿ ಅವ್ರ ಮಾತನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುವ ಅಗತ್ಯತೆ ಇದೆ. ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ JDS BJP ಮೈತ್ರಿ ಆಗಿದೆ. ಕೋಲಾರದ ಟಿಕೆಟ್ ಸ್ವಲ್ಪ ಗೊಂದಲ ನಡೀತಾ ಇದೆ. JDSಗೆ BJP ನೋಡಿ, ಯಾವುದೂ ಆ ರೀತಿ ತೀರ್ಮಾನಗಳು ಇನ್ನೂ ಯಾವ ಸೀಟ್ ಅವ್ರಿಗೆ ಬಿಟ್ಟು ಕೊಡಬೇಕು ಅಂತ ಯಾವುದೂ ತೀರ್ಮಾನ ಆಗಿಲ್ಲ. ನಾವು ತೀರ್ಮಾನ ಮಾಡಬೇಕಾದ್ರೆ ನಮ್ಮ ಪಕ್ಷದ ರಾಷ್ಟ್ರೀಯ ನೇತೃತ್ವ ನಮ್ಮೆಲ್ಲರ ಜೊತೆಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಎಲ್ಲ ರೀತಿಯಿಂದ ಯಾವ್ಯಾವುದು ಸೀಟುಗಳು, ಯಾವ್ಯಾವ ಕ್ಷೇತ್ರಗಳು ಇವತ್ತು ನಮಗೆ ಕೋಲಾರ ನಮ್ಮ ಬಲವಾದ ಕ್ಷೇತ್ರ. ಈಗ ನಮ್ಮ ಇಲ್ಲಿನ MP ಅವರು ಸಹಿತ ಭಾಳ ಒಳ್ಳೆ ರೀತಿ ಕೆಲಸವನ್ನು ಮಾಡಿದ್ದಾರೆ. ಅದನ್ನೆಲ್ಲ ಪರಿಗಣಿಸಿ ನಮ್ಮ ರಾಷ್ಟ್ರೀಯ ನಾಯಕರು
ದೇವೇಗೌಡರ ಜೊತೆಗೆ ಮತ್ತು ನಾವು ಇಲ್ಲಿ ರಾಜ್ಯ ಮಟ್ಟದಲ್ಲಿ ಕುಮಾರಸ್ವಾಮಿ ಜೊತೆಗೆ ಮಾತುಕತೆ ಮಾಡಿ ತೀರ್ಮಾನ. ಅಲ್ಲ ಸರ್, JDSಗೆ ಬಿಟ್ಕೊಡ್ಬೇಕು ಅಂದ್ರೆ ಒತ್ತಾಯ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಕೋಲಾರಲ್ಲಿ ಯಾವುದೇ ತೀರ್ಮಾನ ಆಗಿಲ್ಲ ಈಗ. ಅಲ್ಲ ಸರ್, ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಯಾವುದು ಶಾಸಕರು ಯಾವ ತೀರ್ಮಾನವೂ ಆಗಿಲ್ಲ. ನೋ ಡಿಸಿಷನ್ ಹ್ಯಾಸ್ ಬಿನ್ ಟೇಕನ್. ಅವ್ರಿಗೆ ಎಷ್ಟು ನಮಗೆ ಎಷ್ಟು ಆ ಥರದ್ದು ಏನು ಆ ರೀತಿ ಇನ್ನೂ ಏನಾಗಿಲ್ಲ. ಥ್ಯಾಂಕ್ ಯು.